ಆಯ್ತಪ್ಪ, ಅಧ್ಯಯನ ಮಾಡಿ ಎತ್ತ ಹೋದ್ರು ಇವರು ಮಾನ್ಯ ಅಧ್ಯಕ್ಷರು ಅಶೋಕ್ ಅವರು. ರಾಜೀನಾಮೆ ಕೇಳಿದ್ರಲ್ಲ ನಂದು, ಏನಾಯ್ತಂತೆ? ಕಸದ ಬುಟ್ಟಿಗೆ ಹೋಯ್ತಂತ. ಇವ್ರದ್ದು ಬರ ಪರಿಹಾರದ್ದು ಎಲ್ಲೋಯ್ತಂತೆ? ಅಷ್ಟು ದಿವಸ ಹಾಗೆ ಒಂದು ನಾಟಕ ಮಾಡಿಬಿಟ್ರಲ್ಲ. ನಾಟಕ ತಂಡದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಒಂದು ನಾಟಕ ಮಂಡಳಿ ಮಾಡಿ ಎಲ್ಲ ಕಡೆನೂ ಹೋಗಿ ಒಂದು ಟೂರಿಂಗ್ ಟೆಂಟ್ ಥರ ಎಲ್ಲ ಕಡೆ ಹೋಗಿ ಒಂದು ಪಿಕ್ಚರ್ ರಿಲೀಸ್ ಮಾಡಿ ಬಂದರು. ಫೋಟೋನ ಪಾಪ ಮಾಧ್ಯಮದವ್ರು ನೀವೆಲ್ಲ ಚೆನ್ನಾಗಿ ಹಾಕಿದ್ರಿ, ಆದರೆ ಉತ್ತರ ಏನಾಯಿತು? ಎಲ್ಲಿ ಹೋಯಿತು? ಯಾರಿಗೆ ಕೇಳಿದ್ರಿ ನೀವು? ಯಾರಿಗೆ ಕಳಿಸಿದ್ರಿ? ಇದನ್ನು ಸುಸರ್ಜಿತವಾಗಿರ್ತಕ್ಕಂಥ ಸಂಪೂರ್ಣವಾಗಿ ಬಹುಮತ ಇರತಕ್ಕಂಥ ಸರ್ಕಾರನ ಈ ಸರ್ಕಾರ ಉಳಿಯಲ್ಲ. ನೋಡಿ ಎಷ್ಟು ದುರ್ಬುದ್ಧಿ, ಕೆಟ್ಟ ಬುದ್ಧಿ ಬಿ ಜೆ ಪಿಯವರಿಗೆ ಅಂದರೆ, ಅವರಂತೂ ಸ್ವಂತ ಅಧಿಕಾರ ಬಂದೇ ಇಲ್ಲ ಇವತ್ತುವರೆಗೂ ಪ್ರಜಾಪ್ರಭುತ್ವದಲ್ಲಿ. ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಇದನ್ನು ಹಾಳು ಮಾಡೋದು ಅಂತೇಳಿ. ಪ್ರಜಾಪ್ರಭುತ್ವದಲ್ಲಿ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಸರ್ಕಾರನ ಇವ್ರಿಗೆ ಬೀಳ್ಸೋದೇ ಒಂದು ದೊಡ್ಡ ರೋಗ. ಇದನ್ನು ಬಿಡಬೇಕಾಗ್ತದೆ. ಜನರು ಪಾಠ ಹೇಳ್ಕೊಡ್ತಾರೆ, ಅದನ್ನು ಒಂದು ಕಡೆಗಿರಲಿ. ಅದು ಹೆಚ್ಚು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಚುನಾವಣೆ ಬರ್ತದೆ, ನೋಡೋಣ ಅದಕ್ಕೆ ಈ ಸಂಪ್ರದಾಯ ಬಿಡಬೇಕಾಗುತ್ತೆ. ಅಧಿಕಾರಿ ವರ್ಗದವ್ರಿಗೂ ಕೂಡ ಮೊನ್ನೆ ಕರೆದು ಹೇಳಿದೆ ನಾನು, ನೀವು ಸ್ವಲ್ಪ ಗೌರವದಿಂದ ಇಡಬೇಕಾಗ್ತದೆ. ಯಾಕೆಂದರೆ ಯಾವ್ದಾದ್ರು ಹಿಂಗೆ ವಿಚಾರಗಳು ಬಂದಾಗ ಮಾಧ್ಯಮಕ್ಕೆ ಹೋಗಿ ಹೇಳಬೇಕು, ಇಲ್ಲ ಹಿಂಗೆ ಬಂದಿದ್ರು, ಅದು ಯಾವುದೇ ಕಾರಣಕ್ಕೂ ಆಗಿಲ್ಲ ಅಂತ, ಏನೋ ಇದಾಗಿಲ್ಲ ಅಂತ. ಬಟ್ ರಿಬ್ಬನ್ ಕಟ್ ಮಾಡಿರೋದೆಲ್ಲ ಫೋಟೋ ಮಾಧ್ಯಮದಲ್ಲಿ ನೀವೇ ಬಿತ್ತರಿಸಿದ್ರಪ್ಪ. ಇಂಥ ಸಂದರ್ಭ ಸೃಷ್ಟಿ ಆಗ್ತಕ್ಕಂಥದ್ದು ಇದೊಂದು ದುರಂತ. ಅವರ ನಡವಳಿಕೆ ನಾನು ಖಂಡನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಿ ಜೆ ಪಿಯವರು